ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರದ ವಿಶೇಷ ಮೃದುವಾದ ರವೆ ಇಡ್ಲಿಯೊಂದಿಗೆ ಬಂದಿದ್ದೀನಿ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ. ಬನ್ನಿ ಈಗ ರವೆ ಇಡ್ಲಿ ಮಾಡೋ ವಿಧಾನವನ್ನು ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಈ ಗ್ಲಾಸ್ನ ಅಳತೆಯಲ್ಲಿ 3.5 ಗ್ಲಾಸಷ್ಟು ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಚಿರೋಟಿ ರವೆ ಬಳಸ್ತಾ ಇಲ್ಲ. ಇಲ್ಲಿ 3.5 ಗ್ಲಾಸಷ್ಟು ನಾನು ತೆಗೆದುಕೊಂಡಿದ್ದೀನಿ. ಮೊದಲು 3 ಗ್ಲಾಸ್ ತೊಗೊಂಡೆ, ನಂತರ ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸಾಸಿವೆ, ಹಾಗೆ ಜೀರಿಗೆ ಮತ್ತು ಸೋಂಪನ್ನು ತೊಗೊಂಡಿದ್ದೀನಿ. ಜೀರ್ಣಶಕ್ತಿಯ ಒಂದು ಇದಕ್ಕಾಗಿ ಸೋಂಪು ತೊಗೊಂಡಿದ್ದೀನಿ. ಶುಂಠಿ ಬಳಸ್ತಾ ಇಲ್ಲ. ಪುಡಿ ಇಂಗು ಮತ್ತು ಅಡಿಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕ್ರಿಯಾ ಫುಡ್ಸ್ ಅವರ ಕಡಲೆಕಾಯಿ ಎಣ್ಣೆ. ಇಲ್ಲಿ ನಾನು ಕೊತ್ತಂಬರಿ ಆಗಲಿ, ಕರಿಬೇವಾಗಲಿ, ಸಬ್ಸಿಗೆ ಸೊಪ್ಪಾಗಲಿ ಎಂಥವೂ ನಾನು ಬಳಸ್ತಾ ಇಲ್ಲ. ಸಾದಾ ರವೆ ಇಡ್ಲಿ ನಾನು ಸಾದಾ ರವೆ ಇಡ್ಲಿ ಮಾಡ್ತಾ ಇರೋದು. ಆದ್ದರಿಂದ ಬೇರೆ ಏನೂ ತೊಗೊಂಡಿಲ್ಲ. ಇಲ್ಲಿ ನಾನು ಮೊಸರನ್ನು ಸಹ ಬಳಸ್ತಿಲ್ಲ. ಮಜ್ಜಿಗೆಯಲ್ಲಿ ನಾನು ಮಾಡ್ತಾಯಿದ್ದೀನಿ. ನಾನು ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ. ಒಂದು 5ರಿಂದ 6 ಸ್ಪೂನು ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದು ಮೊದಲಿಗೆ ಬಿಸಿ ಆಗಲಿ. ನೋಡಿ, ಎಣ್ಣೆ ಕಾದು ಬಂದಿದೆ. ಮೊದಲಿಗೆ ಸಾಸಿವೆಯನ್ನು ಹಾಕ್ಕೊತಾ ಇದ್ದೀನಿ. ಅದು ಚಿಟಪಟ ಅಂತ ಸಿಡಿದ ನಂತರ ನಾನು ಜೀರಿಗೆ ಮತ್ತು ಸೋಂಪನ್ನು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ಚಿಟಪಟ ಅಂತ ಸಿಡ್ದಾಯಿತು. ಈಗ ಕಡಲೆಬೇಳೆ, ಉದ್ದಿನಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ಕರಿಬೇವು, ಶುಂಠಿಯನ್ನು ಬಳಸೋರು ಈ ಸಮಯದಲ್ಲೇ ನೀವು ಹಾಕ್ಕೋಬಹುದು. ನೋಡಿ, ಈಗೆಲ್ಲ ಬಾಡಿ ಬಂದಿದೆ. ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಸ್ಟವನ್ನು ಆಫ್ ಮಾಡಿ ನಾನು ತೊಗೊಂಡಿರ್ತಕ್ಕಂಥ 3.5 ಗ್ಲಾಸ್ನ ಅಳತೆಯ ಉಪ್ಪಿಟ್ಟು ರವೆಯನ್ನು ಹಾಕ್ಕೊಂಡು ಇಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಸ್ಟವನ್ನು ಆಫ್ ಮಾಡಿದ್ದೀನಿ, ನೆನಪಿರಲಿ. ಈ ಆಫ್ ಮಾಡಿದ್ಮೇಲೆ ನಾವು ರವೆ ಹಾಕ್ಕೊಂಡು 1-2 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ಇದನ್ನೇನು ಹೆಚ್ಚಿಗೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ರವೆಯನ್ನು 2 ನಿಮಿಷ ಬಾಡಿಸ್ಕೊಂಡಿದ್ದೀನಿ. ಈಗ ಇದನ್ನು ಪಕ್ಕಕ್ಕೆ ತೆಗೆದಿಡ್ತೀನಿ. ನೋಡಿ, ಸ್ಟೌವಿಂದ ಕೆಳಗಿಳಿಸ್ಕೊಂಡಿದ್ದೀನಿ. ಈಗ ತಣ್ಣಗಾಗಿದೆ. ಈಗ ಸೋಡಾ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಸೋಡಾ ಹಾಕ್ತಾಯಿದ್ದೀನಿ. ಮತ್ತು ಅಡಿಗೆ ಅರಿಶಿನ ಮತ್ತು ಪುಡಿ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ನಾನಿಲ್ಲಿ ಮೊಸರು ಬಳಸ್ತಿಲ್ಲ, ನಿಮಗೆ ಮೊದಲೇ ತಿಳಿಸಿದ್ದೀನಿ. ನಾನು ಸಿಹಿ ಮಜ್ಜಿಗೆ, ಹುಳಿ ಮಜ್ಜಿಗೆ ಅಲ್ಲ, ಸಿಹಿ ಮಜ್ಜಿಗೆಯನ್ನು, ಗಟ್ಟಿ ಮಜ್ಜಿಗೆಯನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಂಪೂರ್ಣ. ನೋಡಿ ಸ್ನೇಹಿತರೆ, ಮೊದಲಿಗೆ ಈ ಹದದಲ್ಲಿ ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಕಾಲು ಭಾಗದಷ್ಟು ಈಗ ಖರ್ಚಾಗಿದೆ ಮಜ್ಜಿಗೆ. ಈಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ನಾನು ಚಟ್ನಿ ಮಾಡ್ಕೊಳ್ಳೋ ತನಕ ಇದಿನ್ನೂ ಫಾರ್ಮೇಷನ್ ಆಗಿ ಗಟ್ಟಿ ಆಯಿತು ಅಂತಂದರೆ ನಂತರ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಇಲ್ಲಿ ಮರೆಯದೆ ಸೋಡಾ ಹಾಕ್ಕೋಬೇಕು. ಸೋಡಾ ಹಾಕ್ಕೊಂಡ್ರೆ ನಿಮಗೆ ತುಂಬ ಮೃದುವಾಗಿ ಬರುತ್ತೆ. ನೋಡಿ, ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಹಾಕ್ತು ಅನ್ನೋ ಹಾಗೆ ನಾನು ಮೊನ್ನೆ ತರಕಾರಿ ತರಕ್ಕೆ ಹೋದಾಗ ಹುಳಿ ಮಾವಿನಕಾಯಿ ಬಂದಿತ್ತು. ಈ ಆಶ್ವಯುಜ ಮಾಸದಲ್ಲಿ ಹುಳಿ ಮಾವಿನಕಾಯಿ ಅಂದರೆ ಏನ್ರಿ, ಅದು ಬಂದಿತ್ತು. ಅದರಲ್ಲಿ ನಾನು ರುಚಿಕರವಾದ ಕಡಲೆಬೇಳೆ ಚಟ್ನಿ ಮಾಡಿದ್ದೀನಿ. ಈಗ ಇಡ್ಲಿ ಸಂಪಣ ಏನಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಚಟ್ನಿ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ಈಗ ಇಡ್ಲಿ ಸಂಪಣ ನೋಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇನ್ನೊಂದು 5-6 ಸೌಟು ಮಜ್ಜಿಗೆಯನ್ನು ಹಾಕ್ಕೊಂಡು ನಾವು ಇಡ್ಲಿ ಸಂಪಣದ ಹದಕ್ಕೆ ಮಾಡಿಕೊಳ್ಳೋಣ. ನೋಡಿ, ತಿರ್ಗಿ 5-6 ಸೌಟು ಮಜ್ಜಿಗೆ ಹಾಕ್ಕೊಂಡೆ. ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಇಡ್ಲಿ ಪಾತ್ರೆಯನ್ನು, ನೀರನ್ನ ಹಾಕಿ ಇಡ್ಲಿ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಇಡ್ಲಿ ತಟ್ಟೆಗಳಿಗೆ ಎಣ್ಣೆಯನ್ನು ಸವರಿ ನಾನು ಈ ಸಂಪಣವನ್ನು ಇಟ್ಟು ಬೇಯಿಸೋಕ್ಕಿಡ್ತೀನಿ. ಬೆಂದ ನಂತರ ನಿಮಗೆ ಶೇರ್ ಮಾಡ್ತೀನಿ. ನೀವು ಇಡ್ಲಿ ತಟ್ಟೆಗಳಿಗೆ ತುಪ್ಪ ಆದರೂ ಸವರ್ಕೋಬೋದು, ಇಲ್ಲಾಂದರೆ ಎಣ್ಣೆ ಆದರೂ ಸವರ್ಕೋಬೋದು. ನಾನು ಎಣ್ಣೆಯನ್ನು ಸವರಿ ಇಡ್ಲಿಯನ್ನು ಬಿಡ್ತೀನಿ. ನೋಡಿ, ಬೆಂದ ಇಡ್ಲಿಯನ್ನು ತೆಗೆದಿದ್ದೆ, ತಣ್ಣಗಾಗಿದೆ. ಈಗ ನೀರಿಗೆ ಸ್ಪೂನನ್ನು ಹಚ್ಕೊಂಡು ನಾನು ಅದರ ಸಹಾಯದಿಂದ ತೆಗಿತಾ ಇದ್ದೀನಿ. ತುಂಬ ಮೃದುವಾಗಿ ಬರುತ್ತೆ. ಎಷ್ಟು ಮೃದುವಾಗಿ ಬರುತ್ತೆ ಅಂದರೆ ಮೊಸರು ಹಾಕಿದ್ದಕ್ಕಿಂತ ಚೆನ್ನಾಗಿ ಬರುತ್ತೆ. ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ. ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಮೃದುವಾಗಿ ಬಂದಿದೆ ಅಂತ ಈ ಮಜ್ಜಿಗೆಯ ರವೆ ಇಡ್ಲಿ. ಒಮ್ಮೆ ನೀವು ಈ ರೀತಿಯಲ್ಲಿ ಮಾಡಿ ನೋಡಿ. ಮೊಸರೇ ಬೇಕಂತಲೇನಿಲ್ಲ. ನಮಸ್ಕಾರಗಳು. ನಾಳೆ ಸಿಗ್ತೀನಿ.